ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿಸೋ ಚಂದ್ರಮೌಳಿ ತಟ ನಿವಾಸ ಬಾಲಚಂದ್ರಶೇಖರ. ಉದಿಸಿ ಬಂದ ಕಾಲಕೂಟ ಭಕ್ಷಿಸಿದ ಶಂಕರ ಅಭಯಂಕರ. ಉದಿಸಿ ಬಂದ ಕಾಲಕೂಟ ಭಕ್ಷಿಸಿದ ಶಂಕರ ಅಭಯಂಕರ. ತ್ರಿನೇತ್ರಧರ ಪಿನಾಕಧರ ತ್ರಿನೇತ್ರಧರ ಪಿನಾಕಧರ. ಹರ ಹರ ಶಿವ ಶಂಕರ ಹರ ಹರ ಶಿವ ಶಂಕರ ಹರ ಹರ ಶಿವ ಶಂಕರ. ಉಟ ನೀಲಕಂಠ ಪರಶಿವನೇ ಪಾಲಿಸೋ ಚಂದ್ರಮೌಳಿ ತಟ ನಿವಾಸ ಬಾಲಚಂದ್ರಶೇಖರ ಬಾಲಚಂದ್ರಶೇಖರ ಬಾಲಚಂದ್ರಶೇಖರ. ರಜತಾದ್ರಿಗಿರಿ ನಿವಾಸ ಪೂರ್ಣಚಂದ್ರ ಕಳಾರೂಪ. ರಜತಾದ್ರಿಗಿರಿ ನಿವಾಸ ಪೂರ್ಣಚಂದ್ರ ಕಳಾರೂಪ. ವಿನೋದಕರ ಶ್ರೀ ಗೌರಿವರ ವಿನೋದಕರ ಶ್ರೀ ಗೌರಿವರ. ಹರ ಹರ ಶಿವ ಶಂಕರ ಹರ ಹರ ಶಿವ ಶಂಕರ ಹರ ಹರ ಶಿವ ಶಂಕರ. ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿಸೋ ಚಂದ್ರಮೌಳಿ ತಟ ನಿವಾಸ ಬಾಲಚಂದ್ರಶೇಖರ ಬಾಲಚಂದ್ರಶೇಖರ ಬಾಲಚಂದ್ರಶೇಖರ. ಅಯ್ಯೋ, ನಾನು ಎಂತಹ ಅಧರ್ಮ ಕಾರ್ಯಕ್ಕೆ ಕೈ ಹಾಕಿದೆ. ಹಿಂದೆ ವಿಶ್ವಾಮಿತ್ರ ಋಷಿಗಳ ಯಾಗವನ್ನು ಭಂಗಪಡಿಸಲು ಹೋಗಿ ನನ್ನ ತಮ್ಮನಾದ ಸುಬಾಹುವನ್ನು ಕಳೆದುಕೊಂಡೆ. ಶ್ರೀರಾಮಚಂದ್ರನ ಬಾಣದಿಂದ ತತ್ತರಿಸಿ ಹೋಗಿರುವೆನು. ಶ್ರೀರಾಮಚಂದ್ರನಾರು, ಸೀತಾಮಾತೆ ಯಾರೆಂಬುದನ್ನು ಅರಿಯದೆ ಈ ಅವಿವೇಕಿಯು ಅವಳನ್ನು ಕೆಣಕಲು ಹೊರಟಿರುವನು. ಸಾಕ್ಷಾತ್ ಮಹಾವಿಷ್ಣುವೇ ಶ್ರೀರಾಮಚಂದ್ರನೆಂದು, ಮಹಾಲಕ್ಷ್ಮಿಯೇ ಸೀತಾಮಾತೆಯೆಂದು ಈ ಅವಿವೇಕಿಗೆ ಎಷ್ಟು ಹೇಳಿದರೂ ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ. ವಿನಾಶಕಾಲೇ ವಿಪರೀತ ಬುದ್ಧಿ, ದುರಂಕಾರಿಗಳಿಗೆ ತಕ್ಕ ಪ್ರತಿಫಲವಾಗಲೇಬೇಕು. ಈ ನೀಚನು ಸೀತಾಮಾತೆಯನ್ನ ಕದ್ದು ತರುವನು. ಇದರಿಂದ ಇಡೀ ಲಂಕೆಯೇ ಭಸ್ಮೀಭೂತವಾಗಿ ಹೋಗುವುದು. ಶಂಭೋ ಮಹಾದೇವ ಶಂಭೋ ಮಹಾದೇವ ಶಂಭೋ ಮಹಾದೇವ. ಆಲಿಸೋ ನೀಲಾಬ್ಜನಿ ನಯನ ಸೀತಾ, ಈ ಮೃಗವನ್ನು ನೋಡಿದಿರಾ? ಎಷ್ಟು ಸುಂದರವಾಗಿರುವುದು. ನೀವು ನನಗೆ ಅದನ್ನು ಹಿಡಿದು ತಂದು ಕೊಟ್ಟರೆ ಅದರ ಸಂಗಡ ಆಟವಾಡುತ್ತಾ ನನ್ನ ಬೇಸರವನ್ನು ಕಳೆಯುತ್ತೇನೆ ಸ್ವಾಮಿ. ಮಾಯಾ ಮೃಗವನಿ ನೀಲ ಹೊಡೆ ಬಯಸು ಮಾಯಾ ಮೃಗವನಿ ನೀಲ ಹೊಡೆ ಬಯಸು ಮಾಯಾ ಮೃಗವನಿ ನೀಲ.
ಮಾಯೇ ಸೀತಾ ಯಾರಿಗೆ दानव माये प्रेम जाये सीता दानव माये प्रेम जाये दानव माये प्रेम जाये दानव माये प्रेम जाये दानव माये प्रेम जाये निजवन रघुवे ತಿಳಿಯಗಿದ सीता ನಿಜವನ ರೋಗುವೆ ತಿಳಿಯಗಿದ ನಿಜವನು ರೋಗುವೆ ತಿಳಿಯಗಿದ ಸೀತಾ ನಿಜವನು ರೋಗುವೆ ತಿಳಿಯಗಿದ ಮಾಯಾ ಮೃಗವನಿದ ನೋಡಿ ಬಯಸೋರೆ ಗಿಡ ಮಾಯಾ ಮೃಗವನಿದ 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 ಜಾನಕಿ ಕನಕಮಯವಾದ ದೇಹದಿಂದ ಕೂಡಿದ ಇಂತಹ ಸಾರಂಗವನ್ನು ನಾನು ಇದುವರೆಗೂ ಈ ಸ್ಥಳದಲ್ಲಿ ಕಂಡಿಯೇ ಇಲ್ಲ. ಇದನ್ನು ನೋಡಿದರೆ ಮಾಯಾಮೃಗವೆಂದೇ ಸಂದೇಹವಾಗುತ್ತಿರುವುದು. ಅದನ್ನು ಬಯಸಬೇಡ, ಬಿಡು ಜಾನಕಿ. ಪ್ರಾಣೇಶ್ವರ, ಅದೇಕೋ ಏನು ಈ ಮೃಗವನ್ನು ನೋಡಿದಾಗಿನಿಂದ ನನ್ನ ಮನಸ್ಸೆಲ್ಲವೂ ಅದನ್ನೇ ಬಯಸುತ್ತಿರುವುದು. ದಯಮಾಡಿ ಆ ಮೃಗವನ್ನು ನನಗೆ ತಂದು ಕೊಡಬಾರದೆ? ಸೀತಾ, ಈ ಹಿಂದೆ ನಾವು ಶೂರ್ಪನಖಾದೇವಿಗೆ ಅಪಮಾನ ಮಾಡಿ ಕಳಿಸಿದ್ದೆವು. ದಾನವರು ನಮ್ಮನ್ನು ವಂಚಿಸಲು ಈ ರೀತಿ ಬಂದಿರಬಹುದು. ಅದನ್ನು ಬಯಸಿ ನೀನು ದುಃಖಪಡುವುದಲ್ಲದೆ ನನ್ನನ್ನೂ ದುಃಖಕ್ಕೀಡು ಮಾಡಬೇಡ. ಬೇಕಿದ್ದರೆ ಹೇಳು, ಚಂದ್ರನಲ್ಲಿರುವ ಹೇಮ ಸಾರಂಗವನ್ನು ತಂದುಕೊಡುತ್ತೇನೆ. ಓಹೋ, ನಾನು ಬಯಸಿರುವ ಈ ಒಂದು ಮೃಗವನ್ನು ತಂದುಕೊಡದ ನೀವು ಇನ್ನು ಚಂದ್ರನಲ್ಲಿರುವ ಹೇಮ ಸಾರಂಗವನ್ನು ನನಗೆ ತಂದುಕೊಡುವಿರಾ? ಪ್ರಾಣೇಶ್ವರ, ತಂದುಕೊಡುವುದಾದರೆ ಈ ಮೃಗವನ್ನು ತಂದುಕೊಡಿ. ಇಲ್ಲವಾದಲ್ಲಿ ನಾನು ಆಹಾರಾದಿಗಳನ್ನು ಮುಟ್ಟುವುದಿಲ್ಲ. ಸೀತಾ, ಶಾಂತಳಾಗು, ಶಾಂತಳಾಗು. ಲಕ್ಷ್ಮಣ, 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 ಅದು ಅಲ್ಲಿ ಕಾಣುತ್ತಿರುವ ಆ ಮೃಗವನ್ನು ಜಾನಕಿಯು ಅಪೇಕ್ಷೆ ಪಟ್ಟಿರುವಳು. ಅಣ್ಣ, ಆ ಮೃಗವನ್ನು ನಾನು ಹಿಡಿದು ತರುತ್ತೇನೆ. ಬೇಡ ಸಹೋದರ, ಸತಿಯು ಇಚ್ಛೆ ಪಟ್ಟಿದ್ದನ್ನು ಪೂರೈಸಬೇಕಾದದ್ದು ಪತಿಯಾದವನ ಕರ್ತವ್ಯ. ಅದರಂತೆ ನಾನೇ ಹಿಡಿದು ತರುತ್ತೇನೆ. ಒಂದು ವೇಳೆ ಮಾಯಾಮೃಗವೇ ಆಗಿದ್ದರೆ ಅದನ್ನು ಅಲ್ಲಿಯೇ ಕೊಂದು ಬರುತ್ತೇನೆ. ಎಲ್ಲಿಗೆ ಹೋಗುವೆ ಮೃಗವೇ ನೀ, ಎಲ್ಲಿಗೆ ಹೋಗುವೆ ಮೃಗವೇ ನೀ, ಅಲ್ಲೇ ನಿನ್ನಯ ಚೊಲ್ಲ ನಡಗಿದೆ, ಅಲ್ಲೇ ನಿನ್ನಯ ಚೊಲ್ಲ ನಡಗಿದೆ, ಎಲ್ಲಿಗೆ ಹೋಗುವೆ ಕೊಲ್ಲ ಮೃಗವೇ. ಹಾ ಸೀತಾ, ಹಾ ಲಕ್ಷ್ಮಣ. ಲಕ್ಷ್ಮಣ, ಲಕ್ಷ್ಮಣ, ಕೇಳಿದೆಯಾ ಕೇಳಿದೆಯಾ ಈ ಧ್ವನಿಯನ್ನು? ಇದು ನನ್ನ ಸ್ವಾಮಿಯ ದೀನ ಧ್ವನಿ. ಅವರದಾವುದು ಅಪಾಯದಲ್ಲಿ ಸಿಲುಕಿರುವಂತೆ ತೋರುತ್ತಿರುವುದು. ಹೋಗು ಲಕ್ಷ್ಮಣ, ಜಾಗೃತಿಯಾಗಿ ಹೋಗಿ ಅವರಿಗೆ ಸಹಾಯವನ್ನು ಮಾಡಿ ಬಾ. ಅಮ್ಮ, ಧ್ವನಿಯೇನೋ ಕೇಳಿ ಬಂತು ತಾಯಿ, ಆದರೆ ಅದರಲ್ಲಿ ನನಗೆ ಸ್ವಲ್ಪವೂ ನಂಬಿಕೆಯೂ ಸಾಲದು. ನೀವು ಭಯಪಡಬೇಡಿ. ಇಲ್ಲ ಇಲ್ಲ, ಇದು ಖಂಡಿತವಾಗಿಯೂ ನನ್ನ ಸ್ವಾಮಿಯ ದೀನ ಧ್ವನಿ.
ಅವರದಾವುದು ಅಪಾಯದಲ್ಲಿ ಸಿಲುಕಿರುವಂತೆ ತೋರುತ್ತಿರುವುದು. ಹೋಗು, ಜಾಗೃತಿಯಾಗಿ ಹೋಗಿ ಅವರಿಗೆ ಸಹಾಯವನ್ನು ಮಾಡಿ ಬಾ ಲಕ್ಷ್ಮಣ. ಅಮ್ಮ, ಜಗದೊಡೆಯನಾದ ಶ್ರೀರಾಮಚಂದ್ರನಿಗೆ ಅಪಾಯವೆಂದರೇನು ತಾಯಿ? ನೀವು ಧೈರ್ಯದಿಂದಿರಿ. ಲಕ್ಷ್ಮಣ, ನಾನಿಷ್ಟು ಪರಿಪರಿಯಾಗಿ ಬೇಡಿಕೊಂಡರು ನೀನು ನಿಮ್ಮಣ್ಣನವರ ಸಹಾಯಕ್ಕಾಗಿ ಹೋಗದೇ ಇರುವುದನ್ನು ನೋಡುತ್ತಿದ್ದರೆ ಏನಿನ ಮನದ ಮಾತು ಸರಿವೇನೆ ಎಂಬುದನ್ನು ನಾನು ಈಗ ಅರಿತೀನಿ. ನಿಮ್ಮಣ್ಣನವರು ನನ್ನ ಬಳಿಯಲ್ಲಿ ಇಲ್ಲದೇ ಇರುವ ಸಮಯದಲ್ಲಿ ನೀನು ನನ್ನ ಮಾನ ಹರಣ ಮಾಡಲು ಯೋಚಿಸುತ್ತಿದ್ದೆ. ರಾಮಚಂದ್ರ, ಉರಿಯೋ ಕಾಸಿದ ಸರಳಿನ ತೆರದಿ ಈ ಕರ್ಣಯುಗವಂ ಇರಿಯುತ್ತೀರ್ಪ ಈ ಪೊರುಪೋಕ್ತಿಯಂ ಕೇಳಿ ಜಿನ್ನಿಗೆ ಅರಣಂ ಈ ಪೊರುಪೋಕ್ತಿಯಂ ಕೇಳಿ ಜಿನ್ನಿಗೆ ಅರಣಂ ಹೋಗಿಲ್ಲ ಮಕಟ ಕಠಿಣ ಮಾತಂತೋ ರಾಮ ರಾಮ. ಅಮ್ಮ, ಏನು ಹೇಳಿದೆ ತಾಯಿ? ನಿಮ್ಮ ಬಾಯಿಂದ ಇಂತಹ ಮಾತುಗಳೇ? ನಾನು ನಿಮ್ಮನ್ನು ನಮ್ಮ ಎತ್ತ ತಾಯಿಯಾದ ಸುಮಿತ್ರಾದೇವಿಗಿಂತಲೂ ಹೆಚ್ಚೆಂದು ಭಾವಿಸಿದ್ದನಮ್ಮ. ಆದರೂ ಹಾಗಲಮ್ಮ, ಅಣ್ಣನ ಆಜ್ಞೆಯನ್ನು ಮೀರಿದ ದೋಷವು ಬಂದರೂ ಬರಲಿ, ನಿಮ್ಮ ಮಾತಿನಂತೆ ಹೋಗುತ್ತೇನೆ. ಆದರೆ ನನ್ನದೊಂದು ಪ್ರಾರ್ಥನೆ ತಾಯಿ. ಏನದು? ಅಮ್ಮ, ನಾನಿಲ್ಲಿ ಸಪ್ತ ಋಷಿಗಳ ಆಜ್ಞೆಯನ್ನು ಬರೆಯುತ್ತೇನೆ. ನಾನಾಗಲಿ ಅಗ್ರಜನಾಗಲಿ ಬರುವ ತನಕ ನಾನು ಬರೆದಿರುವ ಈ ಸಪ್ತ ಋಷಿಗಳ ಆಜ್ಞೆಯನ್ನು ದಾಟಿ ಹೋಗಬಾರದು. ಇದೇ ನನ್ನ ಪ್ರಾರ್ಥನೆ ತಾಯಿ. ಹಾಗೆ ಆಗಿ ಎಲೈ ವನಸ್ಥಳಂಗಳಿರಾ ಎಲೈ ತರುಣತೆಗಳಿರಾ ಎಲೈ ವಟವೃಕ್ಷಗಳಿರಾ ತಲೆ ಕಾಯುವುದಮ್ಮ ಸೀತಾ ಮಾತೆಯ ತಲೆ ಕಾಯುವುದಮ್ಮ ಸೀತಾ ಮಾತೆಯ ಸೀತಾ ಮಾತೆಯ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಭವಪಾಶನಾಶ ಈಶ ಮಹೇಶ. ಭವಪಾಶನಾಶ ಈಶ ಮಹೇಶ. ಭವಭಯ ಶಂಕರನೇ ಶಿವನೇ, ಭವಭಯ ಶಂಕರನೇ. ಡಮ 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 ಡಮರುಗಧರನೇ ನಾಟ್ಯಲೋಲ ಶಿವನೇ. ಡಮ 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 ಡಮರುಗಧರನೇ ನಾಟ್ಯಲೋಲ ಶಿವನೇ. ಲೋಕವ ಪಾಲಿಪ ಕಾಲ ಕಾಲಹರ ಕಾಮಿತಾರ್ಥ ಪ್ರಭುವೇ, ಕಾಮಿತಾರ್ಥ ಪ್ರಭುವೇ.
ಪಾಶನಾಶ ಈಶ ಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ. ಕರದಲ್ಲಿ ಕಪಾಲ ಪಿಡಿದವನೇ ಬ್ರಹ್ಮಾಂಡವತ ಬಳಸಿಹನೇ. ಕರದಲ್ಲಿ ಕಪಾಲ ಪಿಡಿದವನೇ ಬ್ರಹ್ಮಾಂಡವತ ಬಳಸಿಹನೇ. ಅನ್ನಪೂರ್ಣೆಯ ಕರುಣೆಯಿಂದಲೇ ಅನ್ನಪೂರ್ಣೆಯ ಕರುಣೆಯಿಂದಲೇ ದಾರಿದ್ರ್ಯವತ ನೀಗಿಹನೇ. ದಾರಿದ್ರ್ಯವತ ನೀಗಿಹನೇ. ಸಾಮಗಾನ ಪ್ರಿಯ ಶಂಕರನೇ ಸಾಮಗಾನ ಪ್ರಿಯ ಶಂಕರನೇ ಭವಪಾಶನಾಶ ಈಶ ಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ ಭವಭಯ ಶಂಕರನೇ ಭವಭಯ ಶಂಕರನೇ ಶಿವನೇ. ಶಂಭೋ ಮಹಾದೇವ ಶಂಭೋ ಮಹಾದೇವ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ. ಪೂಜ್ಯರಿಗೆ ವಂದಿಸುವೆನು. ಭದ್ರೆ, ಬಹಳ ದೂರದಿಂದ ನಡೆದು ಆಯಾಸದಿಂದ ಬಳಲಿ ಬಂದಿರುವೆನು. ಏನಾದರೂ ಆಹಾರವನ್ನು ನೀಡು. ಪೂಜ್ಯರೇ, ತಮ್ಮನ್ನು ಸತ್ಕರಿಸೋಣವಂದ್ರಿ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನಾಗಲಿ ಮೈದನಾದ ಲಕ್ಷ್ಮಣನಾಗಲಿ ಇಲ್ಲಿಯೂ ಎಲ್ಲೂ ಹೋಗಿದ್ದಾರೆ. ಅವರು ಬಂದ ನಂತರ ನಾವು ಮೂವರು ಸೇರಿ ತಮ್ಮನ್ನು ಸತ್ಕರಿಸುತ್ತೇವೆ. ಅಲ್ಲಿವರೆಗೂ ಕ್ಷಣಕಾಲ ಇಲ್ಲಿ ವಿಶ್ರಮಿಸಿಕೊಳ್ಳಿ. ಆಗಬಹುದು. ಆಹಾ, ಎಂತಹ ಲಾವಣ್ಯವತಿ, ಇವಳೆಂತಹ ಲಾವಣ್ಯವತಿ. ನನ್ನ ಅಜಾತ ಶತ್ರುವಾದ ಹರಿಯೂ ಕೂಡ ತನ್ನ ಸಹಸ್ರ ನೇತ್ರಗಳಿಂದ ನೋಡಿ ಆನಂದಿಸತಕ್ಕ ರೂಪವೇ ಸರಿ. ಅಬ್ಬಾ, ಎಂತಹ ಜ್ವಾಲೆ! ಲಕ್ಷ್ಮಣ, ಮೆಚ್ಚಿದೆ ನಿನ್ನೆಯ ಜಾಣ್ಮೆಗೆ. ಜಗತ್ತೇ ದಿಗ್ಭ್ರಮೆಗೊಳ್ಳುವಂತೆ ಸಪ್ತ ಋಷಿಗಳಂದೇ ಪ್ರತಿಷ್ಠಾಪಿಸಿರುವೆಯಾ? ಸೀತಾ, ಸೀತಾ, ನೀನೆಂತಹ ಸೌಂದರ್ಯವತಿ. ನಿನ್ನ ಸೌಂದರ್ಯಕ್ಕೆ ಮಾರು ಹೋಗಿ ಅಂದು ನಿನ್ನ ಸ್ವಯಂವರ ಸಭೆಗೆ ಬಂದು ಶಿವಧನಸ್ಸನ್ನು ಎತ್ತಲಾರದೆ ಮುಗ್ಗರಿಸಿ ಬಿದ್ದಾಗ ಒಪ್ಪರಿಗೆ ಮೇಲೆ ಕುಳಿತು ಚಪ್ಪಾಳೆ ತೊಟ್ಟಿನಕ್ಕೆ ಅಲ್ಲವೇ? ಆ ಸಭೆಯಲ್ಲಿ ನನಗಾದ ಅಪಮಾನವು ಏಕಕಾಲದಲ್ಲಿ ಸಹಸ್ರ ಖಡ್ಗಗಳು ನನ್ನ ದೇಹವನ್ನು ನಾಟಿದಂತಾಯಿತು. ಅಲ್ಲದೆ ಇಂದು ನನ್ನ ಸಹೋದರಿ ಶೂರ್ಪನಖಿಗಾದ ಅಪಮಾನದಿಂದ ನನ್ನ ಗೋದವು ಉರಿಯುತ್ತಿದೆ. ಸೀತಾ, ಉರಿಯುತ್ತಿದೆ. ಆ ಸೇಡಿನ ಪ್ರತಿಫಲಕ್ಕಾಗಿ ಇಂದು ಸೀತಾಪಹರಣ, ಸೀತಾಪಹರಣ. ಸೀತಾ, ನಿನ್ನನ್ನು ಅಪಹರಿಸಿಕೊಂಡು ಹೋಗಿ ಶೋಕವಿಲ್ಲದ ನನ್ನ ಶೋಕವನದಲ್ಲಿರಿಸಿ ನನ್ನ ಮನಸ್ಸಿನಲ್ಲಿ
ಉದ್ಭವಿಸಿರುವ ಆಸೆ ಆಕಾಂಕ್ಷೆಗಳೆಲ್ಲವನ್ನೂ ತೀರಿಸಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ಇಂದು ಮಾವನಾದ ಮಾರೀಚನನ್ನು ಬಲಿ ಕೊಡುತ್ತಿರುವೆ ರಾಮಚಂದ್ರನ ಬಾಣಗಳಿಗೆ. ಮಾವ ಮಾರೀಚ, ನನ್ನನ್ನು ಮನ್ನಿಸಿ ಬಿಡು ಮಾವ, ನನ್ನನ್ನು ಮನ್ನಿಸಿ ಬಿಡು. ನನ್ನ ಸ್ವಾರ್ಥ ಸಾಧನೆಗಾಗಿ ಇಂದು ನಿನ್ನನ್ನು ಬಲಿ ಕೊಡುತ್ತಿರುವೆನು ರಾಮಚಂದ್ರನ ಬಾಣಗಳಿಗೆ. ಏನಿದು? ನರಿಗಳು ವಿಕರವಾಗಿ ಕೂಗುತ್ತಿವೆ. ಶಿರೋ ಮೇಲ್ಭಾಗದೊಳು ಕಾಗೆ ವೃದ್ಧಾದಿಗಳ ಚೀತ್ಕಾರ ಬೇರೆ. ಮೃತ್ಯುವಿನ ಸೂಚನೆ. ಇದಕ್ಕೆಲ್ಲ ಎದರುವವನಲ್ಲ ಈ ದಶಕಂಠ ಲಂಕಾಧೀಶ್ವರ. ಓಹೋ, ವೇಳೆಯಾಯಿತು. ಮಾವನಾದ ಮಾರೀಚನು ರಾಮ ಲಕ್ಷ್ಮಣರನ್ನು ಬಹುದೂರ ಕರೆದುಕೊಂಡು ಹೋಗಿರುವನು. ಅಯ್ಯೋ ಭದ್ರೆ, ತಾಳಲಾರೆ, ಹಸಿವು, ಕೈಕಾಲುಗಳಲ್ಲಿ ತ್ರಾಣವಿಲ್ಲ, ಏನಾದರೂ ಆಹಾರವನ್ನು ನೀಡು. ಇದು ಸ್ವೀಕರಿಸಿ ಪೂಜ್ಯರೇ. ಬಳಿಗೆ ಬಂದು ನೀಡಬಾರದೆ? ದಯಮಾಡಿ ನನ್ನ ಕ್ಷಮಿಸಿ ಪೂಜ್ಯರೇ. ನನ್ನ ಮೈದುನಾದ ಲಕ್ಷ್ಮಣನು ಇಲ್ಲಿ ಸಪ್ತಋಷಿಗಳ ಆಜ್ಞೆಯನ್ನು ಬರೆದು ಹೋಗಿದ್ದಾನೆ. ನಾನದನ್ನು ಮೀರುವಂತಿಲ್ಲ. ಏನು? ನಮ್ಮಂತಹ ಯತಿಗಳಿಗೂ ಸಪ್ತ ಋಷಿಗಳ ಆಜ್ಞೆ? ಹಸುವಿನಿಂದ ಬಳಲಿ ಬಂದು ನಿನ್ನ ಕುಟೀರದ ಬಳಿ ಹಸು ನೀಗಿದ್ದೆ ಆದರೆ ಬ್ರಹ್ಮಹತ್ಯಾ ದೋಷವು ಪ್ರಾಪ್ತಿಯಾಗುವುದು. ಇಡೀ ಶಾಪವನ್ನು. ಪೂಜ್ಯರೇ, ಶಾಂತರಾಗಿ. ನಾನೇ ಮುಂದೆ ಬಂದು ಭಿಕ್ಷೆ ನೀಡುತ್ತೇನೆ, ಸಂತೋಷದಿಂದ ಸ್ವೀಕರಿಸಿ. ಇನ್ನೂ ಬಳಿಗೆ ಬಾ, ಇನ್ನೂ ಬಳಿಗೆ ಬಾ. ಸೀತಾ! ಇದೋ ನೋಡು ಪೌಲಸ್ಯವಂತ ಸಳಸಾಂಬುದಿ ಚಂದ್ರನ. ಸೀತಾ! ಇದೋ ನೋಡು ಪೌಲಸ್ಯವಂತ ಕಳಸಾಂಬುದಿ ಚಂದ್ರನ. ಇದೋ ನೋಡು ದಾನವೇಂದ್ರನ. ಇದೋ ನೋಡು ವಿಚ್ಚರ ಮನೋತ್ಸಾಹಭಂಗನ. ಇದೋ ನೋಡು ದಾನವೇಂದ್ರನ. ಇದೋ ನೋಡು ಒರಿರೋಯರ ಗಂಡ ರಾವಣ ಸಾರ್ವಭೌಮನ. ನೋಡೇ ಜಾನಕಿ, ನಡೆ ಲಂಕಾನಗರಕ್ಕೆ. ಪುಷ್ಪಕ ವಿಮಾನ ಸಿದ್ಧವಾಗಿರುವುದು. ಇದೇನಿದು? ನನ್ನನ್ನು ರಕ್ಷಿಸಲು ಯಾರೂ ಇಲ್ಲವೇ? ಮಾವನವರಾದ ದಶರಥ ಚಕ್ರವರ್ತಿ, ಸ್ವಾಮಿಯಾದ ಶ್ರೀರಾಮಚಂದ್ರ, ಈ ಪಾಪಿಯು ನನ್ನನ್ನು ಅಪಹರಿಸಿಕೊಂಡು ಹೋಗಲು ಪ್ರಯತ್ನಿಸುತ್ತೇನೆ. ಎಲ್ಲಿ? ನನ್ನನ್ನು ರಕ್ಷಿಸುವವರು ಯಾರೂ ಇಲ್ಲವೇ? ನನ್ನನ್ನು ರಕ್ಷಿಸುವವರು ಯಾರೂ ಇಲ್ಲವೇ? ಇನ್ನವರು ಯಾರೂ ಇಲ್ಲ. ನಡೆ ಲಂಕಾನಗರಕ್ಕೆ. ಯಾರೋ ನನ್ನ ಸ್ನೇಹಿತನಾದ ಶ್ರೀರಾಮಚಂದ್ರನ ನೆನೆಯುತ್ತಿರುವರಲ್ಲ. ಅಮ್ಮ, ಯಾರು ನೀನು? ಈಗ ರೋಧಿಸಲು ಕಾರಣವೇನು? ಅಯ್ಯ, ನಾನು ದಶರಥ ಚಕ್ರವರ್ತಿಯ ಸೊಸೆಯು. ಶ್ರೀರಾಮಚಂದ್ರ ಧರ್ಮಪತ್ನಿಯಾದ ನನ್ನನ್ನು ಸೀತಾ ಎಂದು ಕರೆಯುವರು. ನನ್ನ ಸ್ವಾಮಿ ನನ್ನ ಬಳಿ ಇಲ್ಲದೆ ಇರುವ ಸಮಯದಲ್ಲಿ ಈ ಪಾಪಿಯು ನನ್ನನ್ನು ಅಪಹರಿಸಿಕೊಂಡು ಹೋಗಲು ಪ್ರಯತ್ನಿಸುತ್ತಿರುವುದು. ಗೆಲವೋ ಪಾಪಾತ್ಮ, ಶ್ರೀರಾಮಚಂದ್ರ ಇಲ್ಲದ ವೇಳೆಯಲ್ಲಿ ಸೀತಾಮಾತೆಯನ್ನು ಕದ್ದುಕೊಂಡು ಹೋಗುತ್ತಿರುವೆ. ನನ್ನೊಡನೆ ಯುದ್ಧವನ್ನು ಮಾಡಿ ಗೆದ್ದು ನೀನು ಮುಂದೆ ಹೋಗು. ಇಲ್ಲವೋ ಮುದಿ ಹದ್ದೆ, ನೀನಾರು ಮೊದಲು ತಿಳಿಸು. ನೀನ್ಯಾರು ಮೊದಲು ತಿಳಿಸು, ಆಮೇಲೆ ನನ್ನ ವಿಚಾರವನ್ನು ತಿಳಿಸುವೆನು. ನಾನೇ ಲಂಕಾಧೀಶ್ವರಾದ ರಾವಣ ಸಾರ್ವಭೌಮ. ನೀನಾರು ಮೊದಲು ತಿಳಿಸು. ನಾನು ಮಹಾಪರಾಕ್ರಮಶಾಲಿಯಾದ ಜಟಾಯು. ನನಗೆ ಶರಣಾದರೆ ಸರಿ, ಇಲ್ಲವಾದರೆ ನಿನ್ನ ಜೀವ ಸಹಿತ ಉಳಿಸಲಾರೆ. ಜಟಾಯು, ಈತನು ಪರಾಕ್ರಮಿ ಎಂದು ಕೇಳಿರುವೆನು. ಈತನಿಂದ ಬಹಳ ಉಪಾಯದಿಂದ ಪಾರಾಗಬೇಕು. ಜಟಾಯು, ನಾವಿಬ್ಬರು ಸಮಬಲವಾದ್ದರಿಂದ ನಮ್ಮ ಜೀವದ ನೆಲೆಹರಿತು ಯುದ್ಧ ಮಾಡೋಣ.
ನಿನ್ನ ಜೀವದ ನೆಲೆ ಎಲ್ಲಿರುವುದನ್ನು ತಿಳಿಸು. ನನ್ನ ಜೀವದ ನೆಲೆ ನನ್ನ ಎಡಗಾಲಿನ ಉಂಗುಟದಲ್ಲಿರುವುದು. ನಿನ್ನ ಜೀವದ ನೆಲೆ ಎಲ್ಲಿರುವುದು ತಿಳಿಸು. ನನ್ನ ಜೀವದ ನೆಲೆ ನನ್ನ ರೆಕ್ಕೆಯಲ್ಲಿರುವುದು. ಸಿದ್ಧನಾಗು ಯುದ್ಧಕ್ಕೆ. ಇನ್ನು ನನ್ನನ್ನು ರಕ್ಷಿಸಲು ಯಾರೂ ಇಲ್ಲವೇ? ನಿನ್ನನ್ನು ರಕ್ಷಿಸಲು ಯಾರೂ ಇಲ್ಲ. ನಡ ಲಂಕಾನಗರಕ್ಕೆ. ಪುಷ್ಪಕ ವಿಮಾನ ಸಿದ್ಧವಾಗಿರುವುದು. ಪಕ್ಷಿರಾಜ, ಈ ನನ್ನ ಸಮಾಚಾರವನ್ನು ನನ್ನ ಸ್ವಾಮಿಗೆ ತಿಳಿಸುವವರೆಗೂ ಏನಿನ ಪ್ರಾಣವು ಹಾರಿ ಹೋಗುತ್ತಿರಲಿ. ಪಕ್ಷಿರಾಜ, ಹಾರಿ ಹೋಗುತ್ತಿರಲಿ. ಸೀತಾ, ನಡೆ ಲಂಕಾನಗರಕ್ಕೆ. ರಾಮಚಂದ್ರ, ರಾಮಚಂದ್ರ. ರಾಮಚಂದ್ರ, ರಾಮಚಂದ್ರ. ಇದೇನಿದು? ಸೀತೆಯವರೊಡನೆ ಬಿಟ್ಟು ಬರಬಾರದೆಂದು ಹೇಳಿರಲಿವೆ. ಎತ್ತಕ್ಕಾಗಿ ಬಂದೆ ಸಹೋದರ. ಅಗ್ರಜ, ದೂರದಲ್ಲಿ ಆರ್ತಧ್ವನಿ ಕೇಳಿ ಬರಲು ಮಾತೆಯವರು ಭೀತರಾಗಿ ನಾನು ಎಷ್ಟೋ ವಿಧವಾಗಿ ಬೇಡಿಕೊಂಡರೂ ಕೇಳದೆ ನನ್ನನ್ನು ಅವ್ಯಾಚ್ಯ ಶಬ್ದಗಳನ್ನಾಡಿ ಕಳಿಸಿದರು. ಅಗ್ರಜ, ಮೋಸವಾಯಿತು ಲಕ್ಷ್ಮಣ, ಮೋಸವಾಯಿತು. ಅದು ಸಾರಂಗವಲ್ಲ. ಮಾರೀಚನು ಸಾರಂಗ ವೇಷದಲ್ಲಿ ಬಂದು ಆ ರೀತಿ ಕೂಗಿಕೊಂಡನು. ನಡೆ, ಜಾಗೃತಿಯಾಗಿ ಹೋಗಿ ಜಾನಕಿನ ನೋಡೋಣ. ಹಾಗೆ ಆಗಲಿ, ನಡೆಯೋಣ. ಜಾನಕಿ, ವೈದೇಹಿ, ಲಕ್ಷ್ಮಣ, ಅಗ್ರಜ, ಇಲ್ಲಿಯೂ ಕಾಣುತ್ತಿಲ್ಲ. ನಡೆ, ಗೋದಾವರಿ ತೀರದಲ್ಲಿ. ಹಾಗೆ ಆಗಲಿ. ಧರಣಿ ಜಾತೆ ಮಾತೆ ಸೀತೆಯೇ ಕಾಣದಾದಳೆ ರಾಮ, ಕಾಣದಾದಳೆ ಅಮ್ಮ. ಧರಣಿ ಜಾತೆ ಮಾತೆ ಸೀತೆಯೇ ಕಾಣದಾದಳೆ ರಾಮ, ಕಾಣದಾದಳೆ. ಅಮ್ಮ ನಿನ್ನ ವಿರಹದಿಂದ, ಅಮ್ಮ ಎಲ್ಲಿರುವೆ ತಾಯಿ? ಅಮ್ಮ ನಿನ್ನ ವಿರಹದಿಂದ ಸುಖಿಸಬಲ್ಲನ ರಾಮನು. ಅಮ್ಮ ನಿನ್ನ ವಿರಹದಿಂದ ಸುಖಿಸಬಲ್ಲನ ರಾಮನು. ಧರಣಿ ಜಾತೆ ಮಾತೆ ಸೀತೆಯೇ ಕಾಣದಾದಳೆ ರಾಮ, ಕಾಣದಾದಳೆ. ಅಮ್ಮ ಎಲ್ಲಿರುವೆ ತಾಯಿ? ಕಾಂಚನ ಮೃಗವ ಬಯಸಿದೆ ಏಕೆ ಅಮ್ಮ? ಜನನಿ ಮಾತಾ ಅಮ್ಮ,
ಬಯಸಿದೆ ಏಕೆ ಕಾಂಚನ ಮೃಗವ ಬಯಸಿದೆ ಏಕೆ ಏನ ಬೇಳಲಿ ಅಣ್ಣ ರಾಮಗೆ ಚನ ಮೃಗವ ಬಯಸಿದೆ ಏಕೆ ಏನ ಬೇಳಲಿ ರಾಮಗೆ ಇನ್ನೇಗೆ ತೋರಲಿ ಮುಖವನ್ನು ಇನ್ನೇಗೆ ತೋರಲಿ ಮುಖವನ್ನು ಧರಣಿ ಜಾತೆ ಮಾತೆ ಸೀತೆಯೇ ಕಾಣದಾದಲ್ಲೇ ರಾಮ ಕಾಣದಾದಲ್ಲೇ ರಾಮ ರಾಮಚಂದ್ರ ರಾಮ ಅಣ್ಣ ಅಣ್ಣ ಗೋದಾವರಿ ತೀರದಲ್ಲಿ ಮಾತೆಯವರು ಕಾಣುತ್ತಿಲ್ಲವಲ್ಲಣ್ಣ ಮೋಸವಾಯಿತು ಲಕ್ಷ್ಮಣ, ಮೋಸವಾಯಿತು. ನಾವಿಲ್ಲದ ಸಮಯವನ್ನು ಸಾಧಿಸಿ ಯಾರೋ ಜಾನಕಿಯನ್ನು ಅಪಹರಿಸಿರುವಂತೆ ಕಾಣುತ್ತಿರುವುದು. ಈಗ ಏನು ಮಾಡುವುದು? ಇನ್ನೆಲ್ಲಿ ಹುಡುಕುವುದು ನನ್ನ ವೈದೇಹಿಯನ್ನು? ಹಾ ಸೀತಾ, ಎಲ್ಲಿರುವೆ ಮನೋಹರೆ? ಆರಾಮ ಡೋಳು ಆರು ಕದೊಯ್ದ ಆರಾಮ ಡೋಳು ಆರು ಅಯ್ಯೋ ಮಮ ಪ್ರಾಣ ತೊರೆದೆ ಸೀತಾ 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 ಆರಾಮದೋಳು ಆರೋ ಕದೊಯ್ದ ಕ್ರೂರ ಪ್ರೋಗಂಗಳೇ ಚಿರಿ ಕೊಂದವೋ ಕಾಣೆ ಅಯ್ಯೋ ಎನ್ನ ಜಾನಕಿಯೇ ಮಮ ಪ್ರಾಣ ನಾಯಕಿಯೇ ಕೊರೆದೆಲ್ಲ ಓ ಸೀತಾ ಸೀತಾ ಅಣ್ಣ, ಇಲ್ಲಿ ಯಾವುದೋ ಒಂದು ಪಕ್ಷಿಯು ಬಿದ್ದಿರುವುದು. ಇದೇ ಮಾತೆಯವರನ್ನು ನುಂಗಿರಬಹುದೇ? ರಾಮಚಂದ್ರ, ನೀನು ಅಪ್ಪಣೆ ಕೊಟ್ಟರೆ ನೀನು ಅಪ್ಪಣೆ ಕೊಟ್ಟರೆ ಇದನ್ನು ಧ್ವಂಸ ಮಾಡಿಬಿಡು. ತಡೆ ಸಹೋದರ, ಆತನು ನನ್ನ ನಾಮಸ್ಮರಣೆಯನ್ನು ಮಾಡುತ್ತಿರುವನು.
ಬಾ ಸಮೀಪಕ್ಕೆ ಹೋಗಿ ಯಾರೆಂದು ವಿಚಾರಿಸೋಣ. ರಾಮಚಂದ್ರ ರಾಮಚಂದ್ರ. ಅಯ್ಯ ಪಕ್ಷಿರಾಜ, ನೀನು ಯಾರು? ನಿನ್ನ ಈ ದುರಾವಸ್ಥೆಗೆ ಕಾರಣವೇನು? ಶ್ರೀರಾಮಚಂದ್ರ ನಿನ್ನ ತಂದೆಯಾದ ದಶರಥ ಚಕ್ರವರ್ತಿಯ ಸ್ನೇಹಿತನು. ನನ್ನ ಹೆಸರು ಜಟ ಎಂದು. ದುರುಳನಾದ ರಾವಣನು ಸೀತಾಮಾತೆಯನ್ನು ಕದ್ದುಕೊಂಡು ಹೋಗುವಾಗ ನಾನು ಅಡ್ಡಗಟ್ಟಿದನು. ಅದಕ್ಕೆ ಅವನು ನನ್ನನ್ನು ಮೋಸದಿಂದ ಈ ದುರಸ್ಥಿತಿಗೆ ಗುರಿ ಮಾಡಿದನು. ಈ ಮಾತೆಯವರು ನಿನಗೆ ವಿಷಯವನ್ನು ತಿಳಿಸುವ ತನಕ ಪ್ರಾಣದಿಂದಿರು ಎಂದು ಆಶೀರ್ವಾದ ಮಾಡಿದರು. ಈಗ ನನ್ನ ಕೆಲಸವಾಗಿತ್ತು, ನನಗೆ ಮೋಕ್ಷವನ್ನು ಕರುಣಿಸು. ಜಟಾಯೋ, ನಮಗೋಸ್ಕರ ಪ್ರಾಣ ಬಿಟ್ಟೆಯ ಲಕ್ಷ್ಮಣ. ಅಣ್ಣ ನೋಡಿದೆಯ, ನಮಗೆ ಸಹಾಯ ಮಾಡಲು ಬಂದ ಜಟಾಯು ಮರಣ ಹೊಂದಿದನು. ನಮ್ಮ ತಂದೆಯ ಸ್ನೇಹಿತನಾದ ಈತನ ಉತ್ತರ ಕ್ರಿಯಾದಿಗಳನ್ನು ಮಾಡಿ ನಂತರ ಸೀತಾನ್ವೇಷಣೆ ಕಾರ್ಯದಲ್ಲಿ ತೊಡಗೋಣ. ಹಾಗೆ ಆಗಲಣ್ಣ. ಸೋಮ ಮೋಕಿ जानकी चुबा ಕಾಯೇ. ಸೀತಾ, ಎಲ್ಲರಿವೆ ಮನ ಹೋಗ್ರಿ. ಪ್ರೇಮ ಜಾಯೇ ಸೋಮೋಗಿ ಸಖಿ जानकी शोभा ताये प्रेम जाये. सीता, सरसलीला सरसलीला चिगुरे श्रृंगार लगरे. सीता, सरसलीला तिगुले श्रृंगार लगरे. सरस लीला तिगुरे श्रृंगार लगरे. सरसलीला चिगुरे श्रृंगार लगरे. अनुपमा नीरे वनरुघा लोचने. सीता, अनुपमा वनरुघा लोचने. जानकी,
ಅನುಪಮ ವನರುಹ ಲೋಚನೆ ಸೋ ಮಮೋ जानकी दोबा काय ಸೀತಾ ಎಲ್ಲಿದೆ ಮನೋಹರಿ ಲಕ್ಷ್ಮಣ ಅಣ್ಣ ಎಷ್ಟು ಹುಡುಕಿದರೂ ಸೀತೆಯ ಸುಳಿವೇ ಸಿಗಲಿಲ್ಲ. ಸೀತೆಯ ನಗಲಿ ನನ್ನಿಂದ ಜೀವಿಸಲು ಸಾಧ್ಯವಿಲ್ಲ ಸಹೋದರ, ಸಾಧ್ಯವಿಲ್ಲ. ಸಂತೈಸಿಕೋ, ನಡೆಯಣ್ಣ, ಮುಂದೆ ಹೋಗಿ ಮಾತೆಯವರ ನೆಲೆಯನ್ನು ತಿಳಿಯೋಣ. ಕಂಡಿರೇ ತಾವರೆಯೇ ಮತ್ತೆ ಕೋಗಿಲೆಯೇ ತರೋಲತೆಗಳಿರ ಕಂಡಿರೇ ಪಲ್ಲವಾಗರೆಯ ನನ್ನ ಸೀತೆಯ ಕಂಡಿರೇ ಸೀತಾ ಇಲ್ಲ ಲಕ್ಷ್ಮಣ, ಆಗಿಲ್ಲ. ಎಷ್ಟು ಹುಡುಕಿದರೂ ಸೀತೆಯ ಸುಳಿವೇ ಸಿಗುತ್ತಿಲ್ಲ. ಇನ್ನೇನು ಮಾಡುವುದು? ಇನ್ನೆಲ್ಲರಿಸಲಿ ನನ್ನ ವೈದೇಹಿಯನ್ನ. ಲಕ್ಷ್ಮಣ, ನಾವು 14 ವರ್ಷಗಳ ವನವಾಸವನ್ನು ಮುಗಿಸಿ ಅಯೋಧ್ಯೆಗೆ ಹಿಂತಿರುಗಿದಾಗ ಪುರಜನರು, ಮಾತೆಯರು, ಗುರು ವಸಿಷ್ಠರು ರಾಮ ಸೀತೆ ಎಲ್ಲಿ, ಜನಕ ಸುತೆ ಎಲ್ಲಿ ಎಂದು ಕೇಳಿದರೆ ಏನೆಂದು ಉತ್ತರಿಸಲಿ ಸಹೋದರ, ಏನೆಂದು ಉತ್ತರಿಸಲಿ? ಅಣ್ಣ, ಸಂತೈಸಿಕೋ. ಇಲ್ಲ ಲಕ್ಷ್ಮಣ, ಇಲ್ಲ. ಈ ಅಪಮಾನವನ್ನು ತಾಳಲಾರೆ. ಅದೋ ಅಲ್ಲಿ ಕಾಣುತ್ತಿರುವ ಆ ಪರ್ವತದಿಂದ ಉರುಳಿ ಪ್ರಾಣತ್ಯಾಗ ಮಾಡಿಕೊಳ್ಳುವೆನು. ಅಣ್ಣ, ತಡೆಯಣ್ಣ, ನಿನ್ನನ್ನು ಕಳೆದುಕೊಂಡು ನಾನು ಹೇಗೆ ಜೀವಿಸಲಿ? ನಾನು ನಿನ್ನನ್ನೇ ಹಿಂಬಾಲಿಸುತ್ತೇನೆ. ಆಂಜನೇಯ, ಆಂಜನೇಯ, ಬೇಗ ಬಾ, ಬೇಗ ಬಾ. ಒಡೆಯ ಬಂದೆ, ಬಂದೆ. ಆಂಜನೇಯ, ಒಡೆಯ ಅಲ್ಲಿ ನೋಡು, ಯಾರ್ವರೋ ಇರುವರು ಋಷಿಕುಮಾರರು ಕಬಂಧ ರಾಕ್ಷಸನನ್ನು ಪರ್ವತವೆಂದು ತಿಳಿದು ಭ್ರಾಂತಿಯಿಂದ ಆತನ ಮೇಲೆ ಹತ್ತುತ್ತಿರುವರು. ಬೇಡವೆಂದು ಹೇಳಿ ಜಾಗೃತಿಯಾಗಿ ಕರೆದುಕೊಂಡು ಬಾ. ಅಪ್ಪಣೆ ಒಡೆಯ. ಓಹೋ ಋಷಿಕುಮಾರರೇ, ಹತ್ತಬೇಡಿ, ಹತ್ತಬೇಡಿ. ಅದು ಪರ್ವತವಲ್ಲ, ಕಬಂಧನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನು. ಜಾಗೃತಿಯಾಗಿ ಹಿಂದಿರುಗಿ, ಹಿಂದಿರುಗಿ. ಏನು? ಕಬಂಧನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನೇ? ಲಕ್ಷ್ಮಣ, ಅಣ್ಣ, ಕೂಡು ಬಾಣವನ್ನ ನೀನೊಂದು ತೋಳನ್ನು ಕತ್ತರಿಸು, ನಾನೊಂದು ತೋಳನ್ನು ಕತ್ತರಿಸುವೆನು. ಹಾಗೆ ಆಗಲ್ಲ. ಇಬ್ಬರೂ ಸೇರಿ ಸೀಳಿ ಹಾಕೋಣ. ಹಾಗೆ ಆಗಲ್ಲ. ಲಕ್ಷ್ಮಣ, ನಮಗೆ ಈ ಕಬಂಧನ ವಿಚಾರವನ್ನು ತಿಳಿಸಿದವರು ಯಾರಾಗಿರಬಹುದು? ಅದು ಅಲ್ಲದೆ ಈ ಪ್ರದೇಶವನ್ನು ಮೆಟ್ಟಿದ ಕೂಡಲೇ ನನ್ನ ಮನಸ್ಸಿನಲ್ಲಿ ಒಂದು ವಿಧವಾದ ಶಾಂತಿ ಸಮಾಧಾನಗಳು ಸೂಚಿಸುತ್ತಿವೆ. ನಾವು ಸ್ವಲ್ಪ ಹೊತ್ತು ಇಲ್ಲಿಯೇ ವಿಶ್ರಮಿಸಿಕೊಂಡು ನಂತರ ಸೀತಾನ್ವೇಷಣೆ ಕಾರ್ಯದಲ್ಲಿ ತೊಡಗೋಣವೇ? ಅಣ್ಣ, ನೊಂದು ಬೆಂದ ನಿನ್ನ ಮನಸ್ಸಿಗೆ ಸಮಾಧಾನ ಸಿಗುವುದರೆ ಹಾಗೆ ಆಗಲ್ಲಣ್ಣ. ಬಾ ಅಣ್ಣ, ಕುಳಿತುಕೋ, ಬಾ. ಆಹಾ, ಆಹಾ, ನಳಿನಾದಳದಂತೆ ಹೊಳೆವ ಕಣ್ಗಳುಳ್ಳ, ನಳಿನಾದಳದಂತೆ ಹೊಳೆವ ಕಣ್ಗಳುಳ್ಳ, ನಳಿನಾದಳದಂತೆ ಹೊಳೆವ ಕಣ್ಗಳುಳ್ಳ, ನಳಿನಾದಳ
ದಳದಂತೆ ಹೊಳೆವ ಕಣ್ಣುಳ್ಳ ನಳಿನ ದಳದಂತೆ ಹೊಳೆವ ಕಣ್ಣುಳ್ಳ ನಳಿನ ದಳದಂತೆ ಹೊಳೆವ ಕಣ್ಣುಳ್ಳ ಭಾನುಚಂದ್ರರಾವ್ ಬೆರಗುಗೊಳಿಸಿರುವ ಭಾನುಚಂದ್ರರಾವ್ ಬೆರಗುಗೊಳಿಸಿರುವ ವೀರಾದಿ ವೀರರ ಶೂರಾದಿ ಶೂರರ ವೀರಾದಿ ವೀರರ ಶೂರಾದಿ ಶೂರರ ಕಂಡು ಕಂಡು ನಾ ಬೆರಗುಗೊಂಡೆ ನಾನು ಕಂಡು ಕಂಡು ನಾ ಬೆರಗುಗೊಂಡೆ ನಾನು ಕಂಡೆ ದಿವ್ಯಮೂರ್ತಿಗಳ ಕಣ್ಣಾರ ಕಂಡೆ ದಿವ್ಯಮೂರ್ತಿಗಳ ಕಣ್ಣಾರ ಕಂಡೆ ದಿವ್ಯಮೂರ್ತಿಗಳ ಕಂಡೆ ದಿವ್ಯಮೂರ್ತಿಗಳ ಆಹಾ, ಇವರು ಯಾರೋ ಮಹಾನ್ ಭಾವನತೆ ಕಾಣುತ್ತಿರುವರಲ್ಲ. ಷೋಡಶ ಕಲೆಗಳಿಂದಲೂ ದೀರ್ಘವಾದ ಭಾವಗಳಿಂದಲೂ ಕೂಡಿದ ಇವರನ್ನು ರಾಜಪುತ್ರರೆಂದು ಭಾವಿಸೋಣವೇ? ಜಟಾವಲ್ಕಲಧಾರಿಗಳಾಗಿರುವರು ಋಷಿಕುಮಾರ್ ಎಂದು ಭಾವಿಸೋಣವೇ? ಧನುರ್ಧಾರಿಗಳಾಗಿರುವರು ಅಶ್ವಿನಿ ದೇವತೆಗಳೇ ಅಥವಾ ಇಂದ್ರೋಪೇಂದ್ರರೇ? ರಜತಗಿರಿಯ ನಿಲೆಯನಾಗಿ ರಂಜಿತ ಕಾಯನಾಗಿ ರಮಣೀಯ ವದನನಾಗಿ ರಾರಾಜಿಸುತ್ತಿರುವ ಈತನೇನು ರಾಜಶೇಖರನೇ? ಈತನೇ ಹರನಾಗಿದ್ದೊಡೆ ರಜತ ಶಿಖರದ ಮೇಲ್ ಕುಳಿತು ಧರೆಯನ್ನುದ್ದಲಿಸಲು ಅವತರಿಸಿ ಬಂದ ಪರಮ ಪಾವನೆಯಾದ ಗಂಗೆ ತಾನಿಲ್ಲ. ಇಲ್ಲ ಇಲ್ಲ, ಈತನು ಗಂಗಾಧರನಲ್ಲ. ಪದ್ಮನಯನನು ಪದ್ಮಾಸನನು ಪದ್ಮ ಸಂಭವನೂ ಆದ ಆ ಬ್ರಹ್ಮದೇವನೇ. ಹರದಿ ಕಂಟಾಣಿ ಇಲ್ಲ, ತುಳಸಿ ಜಪಮಣಿಗಳಿಲ್ಲ, ಮೇಲ್ಶಿರುವು ನಾಲ್ಕಿಲ್ಲ. ಅಂದ ಮೇಲೆ ಈತನು ಸರಸಿಜೋದ್ಭವನಲ್ಲ. ನಾರಾಗಿರಬಹುದು. ನೀಲಮೇಘ ಶ್ಯಾಮನಾಗಿ ನಿಸ್ಸೀಮ ಗುಣಧಾಮನಾಗಿ ನಿತ್ಯ ನಿರಂಜನನೂ ಆದ ಆ ನಾರಾಯಣನೇ. ಕರದಿ ಶಂಖಚಕ್ರ ಗದಾಪದ್ಮಗಳಿಲ್ಲ, ಕೋಟಿ ಸೂರ್ಯ ಸಮತೇಜವಾದ ಮಣಿಮುಕುಟ ರತ್ನಾಂಬರವನ್ನು ಧರಿಸಿಲ್ಲ. ಪಣಿಸಾಯಿ ಪ್ರಹ್ಲಾದ ವರದ ಈತನಲ್ಲ ಈತನಲ್ಲ ಈತನಲ್ಲ. ಅಂದ ಮೇಲೆ ಇವರು ಯಾರಾಗಿರಬಹುದು? ಯಾರಾಗಿರಬಹುದು? ಲಕ್ಷ್ಮಣ, ಈ ಶಾಖಾಮೃಗವನ್ನು ನೋಡಿದೆಯಾ? ನಮಗೆ ಕಬಂಧನ ವಿಚಾರವನ್ನು ತಿಳಿಸಿದವನು ಈತನೇ ಇರಬೇಕು. ಸಹೋದರ, ಅಣ್ಣ, ಆತನ ಕಿವಿಯಲ್ಲಿ ರಾರಾಜಿಸುತ್ತಿರುವ ಕಣ್ಣ ಕುಂಡಲಗಳನ್ನು ನೋಡಿದೆಯಾ? ಕೋಟಿ ಸೂರ್ಯ ಪ್ರಕಾಶಮಾನದಂತೆ ಬೆಳಗುತ್ತಿರುವುದು. ಆಹಾ ಆಹಾ, ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಇಂತೋ ಇವರ ನುಡಿಯ ಬಹುದೂರದಲ್ಲಿ ಕೇಳಿ ಸ್ವಾಂತದಲ್ಲಿ ಸಂತಸವ ತಾಳ್ದೆ ಇಂತಿವರ ನುಡಿಯ ಇವರ ನುಡಿಯ
ಇಂತಿವರ ನುಡಿಯ ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಆ ಆ ಆ ಎನ್ನಮ್ಮ ಮುನ್ನೊಂದ ನುಡಿ ನುಡಿಗೆ ಎನ್ನಮ್ಮ ಮುನ್ನೊಂದ ನುಡಿ ನುಡಿಗೆ ನುಡಿ ನಿಜದಿ ಸಮ್ಮತವಾಯ್ತು ತಿಳಿಯೇ ಎನ್ನಮ್ಮ ನಂದ ನುಡಿ ನುಡಿಯ ಆ ನುಡಿ ನಿಜದಿ ಸಮ್ಮತವಾಯ್ತು ತಿಳಿಯೇ ರಕ್ಷಿಸುವ ದೊರೆ ಬಂದ ಎನ್ನ ರಕ್ಷಿಸುವ ದೊರೆ ಬಂದ ಚಿಂತೆ ಇನ್ನೇತ ಕಯ್ಯ ಹಾದುದಾನಂದ ಧನ್ಯನಾದ ಧನ್ಯನಾದನು ದಿವ್ಯ ಜಗಂಗಳಲ್ಲಿ ಪೂರ್ವ ಪುಣ್ಯನಾದೆನೋ ಕ್ಷಣಾರ್ಧದಲ್ಲಿ ಕರಿವರದ ಲಕ್ಷ್ಮೀ ವಿನೋದ ಕರಿ ವರದ ಲಕ್ಷ್ಮೀ ವಿನೋದ ಕರಿವರದ ಲಕ್ಷ್ಮೀ ವಿನೋದ ಶ್ರೀನರ ಹರಿಯುತ್ತಾನೆ ಎನಗೊಲಿದು ಪ್ರತ್ಯಕ್ಷನಾದ ಏನು ಆಶ್ಚರ್ಯವಿದು?
ನನ್ನ ಕರ್ಣಕುಂಡಲಗಳು ಯಾರಿಗೂ ಗೋಚರಿಸತಕ್ಕದ್ದಲ್ಲ. ಇವರಿಗೆ ಗೋಚರವಾಯಿತಂದ ಮೇಲೆ ನನ್ನ ತಾಯಿಯಾದ ಅಂಜನಾದೇವಿ ಹೇಳಿದ ಮಾತು ಇಂದಿಗೆ ಸಫಲವಾಯಿತೆ. ಮಗು, ಯಾರು ನಿನ್ನ ಕರ್ಣಕುಂಡಲಗಳನ್ನು ಗುರುತಿಸುವರೋ ಅವರೇ ಮಾನವ ಅವತಾರಿಯಾದ ಶ್ರೀರಾಮ ಲಕ್ಷ್ಮಣರೆಂದು ಅವರ ಸೇವೆಯನ್ನು ಮಾಡಿ ಧನ್ಯರಾಗು ಎಂದಿದ್ದಳು. ಆದ್ದರಿಂದ ಇವರು ಅವರಾಗಿರಬಹುದೇ ಅಥವಾ ಅವರೇ ಇವರಾಗಿರಬಹುದೇ? ಇರಲಿ ಇರಲಿ, ಸಮೀಪಕ್ಕೆ ಹೋಗಿ ವಿಚಾರಿಸುವೆನು. ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯಮ್ಮದ ನಾಮಧೇಯವನು ಪೇಳಿ. ರವಿ ಶಶಿಗಳಂತಿರ್ಪ ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯಮಾದ ತಮ್ಮ ನಾಮಧೇಯವನು ಪೇಳಿ. ರವಿ ಕುಲದ ಶ್ರೀ ರವಿ ಕುಲದ ಶ್ರೀ ದಶರಥಾಂಕಿತ ಪುತ್ರರೈ ನಾವು ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣರೆಂದು ಕರೆವರಮ್ಮ. ಸಾರ್ವಭೌಮರ ಸಾರ್ವಭೌಮರೇ ನೀವು ಶಿರದಿ ಚೀರವಲ್ಕಳಗಳಿಗೆ ಶ್ಯಾಮದಳಿ ವನದಿ ಸಂಚರಿಸಲೇಕೆ ವನವಾಸವನ್ನನುಭವಿಸೆ ಈ ರೂಪದಿಂದಿರಲೆಮ್ಮ ಜನಕನಾಜ್ಞೆ. ಒಪ್ಪಿರೆಲ್ಲಿಗೆ ಮುಂದೆ ಪೋಪಿರೆಲ್ಲಿಗೆ ಮುಂದೆ ಪಾವನಾತ್ಮರ ಬೇಳಿ ಪೋಪಿರೆಲ್ಲಿಗೆ ಮುಂದೆ ಪಾರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನು ನಾನು. ಪಾಪೆ ಪರಾವಣ ನನ್ನ ಪತ್ನಿಯನ್ನು ಕದ್ದೊಯ್ದ ಪತವರೆಯದಿ ಹೋಗುತ್ತಿರವಯ್ಯ.
ಅನಿತಾದೊಡ ಅನಿತಾದೊಡೆ ಆಭರಣಗಳು ಆರವಿವು ನೋಡಿರಯ್ಯ ಆಭರಣಗಳು ಆರವಿವು ನೋಡಿರಯ್ಯ ಆತ ಧ್ವನಿಯಲ್ಲಿ ಓರ್ವಳು ಎಸೆದಳಲ್ಲಿ ಆರ್ತ ಧ್ವನಿಯಲ್ಲಿ ಓರ್ವಳು ಎಸೆದಳಲ್ಲಿ ಎಸೆದಳಲ್ಲಿ ಆಕಾಟ ಕಾಟ ಕಂಡೆನ ಸೀತೆಯ ವರ್ಣಗಳ ಆಕಾರವೇ ಸೀತೆಯ ಆಕಾರವೇ ಮುಂದೆ ಬಂದಂತೆ ನಿಂದು ಸೀತೆಯ ಆಕಾರವೇ ಮುಂದೆ ಬಂದಂತೆ ಅಯ್ಯ ಅಯ್ಯ ಪ್ರಭು ಯಾರಾದೊಡೆ ಯಮ್ಮ ಪ್ರಾಣ ನೀನು ಬೇರಲ್ಲ ವಾಯುನಂದನನು ನಾನು ರಾರಾಜಿಸೈ ಪರಮ ಭಕ್ತ ನೀನು ಶ್ರೀರಾಮದೂತ ಹನುಮಂತ ನಾನು ನಾನು ಭೂರಾಘವ ದಾಶರಥೆ ದೇವತಾ ದರ್ಶನಕ್ಕೂ ಗುರು ಹಿರಿಯರ ಸನ್ನಿಧಿಗೂ ಸುತರಿರುವ ಆಲಯಕ್ಕೂ ರಿಕ್ತ ಹಸ್ತದಿಂದ ಹೋಗಬಾರದೆಂಬುದು ಶ್ರುತಿ ಸಮ್ಮತ. ಆದ್ದರಿಂದ ಇಲ್ಲೇ ದೊರೆಯಬಹುದಾದ ಅನೇಕ ಫಲಪುಷ್ಪಾದಿಗಳನ್ನು ಹುಡುಕಿ ತೆಗೆದುಕೊಂಡು ಇವರಿಗೆ ಅರ್ಪಿಸಿ ಧನ್ಯನಾಗುವೆನು.